ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಇಂಟರ್ಲಿಂಕ್ ಲ್ಯಾಬ್ ಕ್ರಿಪ್ಟೋ ವರ್ಲ್ಡ್ ಕನ್ನಡ. ನಾನು ಈ ವಿಡಿಯೋ ಮಾಡೋ ಉದ್ದೇಶವೇನಂತಂದರೆ, ಅಪ್ಕಮಿಂಗ್ ಅಂದರೆ ಈ ವಾರದಲ್ಲೇ 2 ಬಿಗ್ ಅಪ್ಡೇಟ್ ಬರ್ತಾಯಿದ್ದಾವೆ. ಹಾಗೂ ಏನು ಆ್ಯಪ್ ಕೂಡ ಅಪ್ಡೇಟ್ ಮಾಡ್ಕೋಬೇಕಾಗುತ್ತೆ ನಾವು. ಒಂದು ಬಂದುಬಿಟ್ಟು ಇದರಲ್ಲಿ ಫಸ್ಟು ಸೆಕ್ಯೂರಿಟಿ ಗ್ರೂಪ್ ಅಂತ, ಸೆಕ್ಯೂರಿಟಿ ಗ್ರೂಪನ್ನು ಒಂದು ಅಪ್ಡೇಟನ್ನು ತಗೊಬರ್ತಾಯಿದ್ದಾರೆ. ಮತ್ತು ಇನ್ನೂ ಒಂದು ವೆರಿಫೈ ITLG, ಇದೊಂದು. ಇದ್ರ ಬಗ್ಗೆ ಏನಂತ ನಿಮಗೆ ಮಾಹಿತಿ ತಿಳಿಸ್ಕೊಡ್ತೀನಿ. ನೀವು ತಪ್ಪದೆ ನಾನು ಡಿಸ್ಕ್ರಿಪ್ಷನಲ್ಲಿ ನಂದು ಇಂಟರ್ಲಿಂಕ್ ಲ್ಯಾಬ್ದು ರೆಫರಲ್ ಕೋಡ್ ಕೊಡ್ತೀನಿ, ಲಿಂಕ್ ಕೊಡ್ತೀನಿ, ಹೋಗಿ ಜಾಯಿನ್ ಆಗಿ. ಇನ್ನೂ 4 ತಿಂಗಳು 5 ತಿಂಗಳು ಮೈನಿಂಗ್ ಇದೆ. ಇದನ್ನು ಯಾರೂ ಮಿಸ್ ಮಾಡ್ಕೋಬೇಡಿ. ಖಂಡಿತ ನಮ್ಮ ಕನ್ನಡಿಗರು ಯಾಕೆ ಇದು ಮಾಡೋಕ್ಕೆ ಹಿಂದೆ ಮುಂದೆ ಆಲೋಚನೆ ಮಾಡ್ತಾಯಿದ್ದೀರಾ. ಇದು ಯಾವುದೇ ರೀತಿಯ ದುಡ್ಡು ಹಣ ಹಾಕಿ ಮೈನಿಂಗ್ ಮಾಡೋ ರೀತಿ ಅಲ್ಲ. ಇದು ಫ್ರೀ. ಹಾಗಾಗಿ ನಮ್ಮ ಕನ್ನಡಿಗರಿಗೋಸ್ಕರ ಒಳ್ಳೆಯದಾಗಲಿ ಅನ್ನೋ ಉದ್ದೇಶಕ್ಕೆ ಈ ವಿಡಿಯೋ ಮತ್ತು ಇಂಟರ್ಲಿಂಕ್ ಬಗ್ಗೆ ನಾನು ತಿಳಿಸ್ಕೊಡ್ತಾಯಿದ್ದೀನಿ. ಬಟ್ ಯಾರು ಇದನ್ನು ಮೈನಿಂಗ್ ಮಾಡ್ತಾಯಿಲ್ಲ. ಖಂಡಿತ ಹೋಗಿ ಫಸ್ಟು ಪ್ಲೇಸ್ಟೋರ್ ಹೋಗಿ ಇಂಟರ್ಲಿಂಕ್ ನೆಟ್ವರ್ಕ್ನ ಡೌನ್ಲೋಡ್ ಮಾಡಿಕೊಂಡು ನಾನು ರೆಫರ್ ಕೋಡ್ ಕೊಡ್ತೀನಿ, ಅದ್ರ ಮುಖಾಂತರ ಹೋಗಿ ಮೈನಿಂಗ್ ಮಾಡ್ಕೊಳ್ಳಿ. ಇದನ್ನು ಇಂಥ ಆಪರ್ಚುನಿಟಿ ಮತ್ತೆ ಸಿಗಲ್ಲ. ಇದರಿಂದ ಗ್ಯಾರಂಟಿ ಒಳ್ಳೆ ಪ್ರೈಸ್ ಬರುತ್ತೆ. ಇದರಲ್ಲಿ ಒಂದು ಮೈನಿಂಗ್ ಮಾಡಿದ್ರೆ ಇನ್ನೂ ಒಂದು ಆಫರ್ ಬರುತ್ತೆ, ITL ಅಂತ. ಅದ್ರ ಬಗ್ಗೆನೂ ತಿಳಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ. ಹಾಗೆ ಇನ್ನೂ ಒಂದು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಾಟ್ಸಪ್ ಲಿಂಕ್ ಕೊಡ್ತೀನಿ. ಅಲ್ಲಿ ಬಂದು ವಾಟ್ಸಪ್ ಕ್ಲಿಕ್ ಮಾಡಿ ನನ್ನ ಗ್ರೂಪಲ್ಲಿ ಜಾಯಿನ್ ಆಗಿ. ನಿಮಗೆ ಹೊಸ ಅಪ್ಡೇಟ್ ಇಂಟರ್ಲಿಂಕ್ ಬಗ್ಗೆ ಇನ್ನೂ ಫ್ರೀಯಾಗಿ ಯಾವ್ಯಾವ ಇದ್ದಾವೋ ಏನು ಪ್ರಾಜೆಕ್ಟು, ಅದ್ರ ಬಗ್ಗೆ ವಿಡಿಯೋಗಳು ಮಾಡ್ತಾಯಿರ್ತೀನಿ, ಅದರಲ್ಲಿ ಹಾಕ್ತಾಯಿರ್ತೀನಿ, ಮಾಹಿತಿ ತಿಳಿಸ್ಕೊಡ್ತಾಯಿದ್ದೀನಿ. ಹಾಗಾಗಿ ಎಲ್ಲರೂ ಬಂದು ವಾಟ್ಸಪ್ ಗ್ರೂಪಲ್ಲಿ ಜಾಯಿನ್ ಆಗಿ ಬಗ್ಗೆ ತಿಳಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್. ಮೊದಲನೇ ಅಪ್ಡೇಟ್ ಬಂದು ಇದು ಸೆಕ್ಯೂರಿಟಿ ಗ್ರೂಪ್ ಅಂತ. ಈಗ ಎಕ್ಸಾಂಪಲ್ ಹೇಳಬೇಕಂದ್ರೆ, ನಂದು ಇಂಟರ್ಲಿಂಕ್ ಲ್ಯಾಬು ಅಕೌಂಟ್ ಇದೆಯಲ್ಲ, ನನ್ನ ಕೆಳಗಡೆ ಸುಮಾರು 30 ಜನ ಇದ್ದಾರೆ. ಅಂದರೆ ಈಗ ಮುಂದೆ ಬರೋ ಅಪ್ಡೇಟ್ ಇದರಲ್ಲಿ ಮೊದಲನೇದು ನಾನು ನಿಮಗೆ ಹೇಳ್ತಾ ಇರೋ ಮಾಹಿತಿ ಏನಂತಂದರೆ, ಇವಾಗ ನನ್ನ ಕೆಳಗಡೆ ಎಕ್ಸಾಂಪಲ್ 30 ಜನ ಇದ್ದಾರೆ. ಆ 30 ಜನನ 5 ಮೆಂಬರ್ಸ್ ಆಗಿ ನಾವು ಮಾಡ್ಬೋದು. ನಾನೇ ಗ್ರೂಪ್ ಮಾಡಿ ಅವರು ಡೈಲಿ ಮಾಡ್ಕೊಡೋ ರೀತಿಯಲ್ಲಿ ನಾನು ಮಾಡ್ಬೋದು. ಮತ್ತು ಹಾಗೆ ಇದರಲ್ಲಿ ರಿವಾರ್ಡ್ ಕೂಡ ಬರುತ್ತೆ. ಯಾರು ಕರೆಕ್ಟಾಗಿ 6 ಬಾರಿ ಅಂದರೆ 6 ಸೈಕಲ್ಸ್ ಅಲ್ವ ಇರೋದು, 5:30ಗೆ 9:00ಗೆ 1:00ಗೆ ಮತ್ತು 5:30ಗೆ ಮತ್ತು ರಾತ್ರಿ 9:00ವರೆಗೆ ಮತ್ತು 1:00ವರೆಗೆ ಇರೋದು. ಈ ಥರ ಸೈಕಲ್ಸ್ ಇದೆಯಲ್ಲ, ಎಲ್ಲರೂ 6 ಸೈಕಲ್ಸು ಮೈನಿಂಗ್ ಮಾಡಿದ್ರೆ ಎಲ್ಲರಿಗೂ 180 ಫ್ರೀ ಮೈನಿಂಗ್ ಕೊಡ್ತಾರೆ. ಕಾಯಿನ್ ಏನು ಮೈನಿಂಗ್ ಮಾಡಿಕೊಂಡ್ರೆ 6 ಸೈಕಲ್ಸು ಕರೆಕ್ಟಾಗಿ ಮಾಡಿದ್ರೆ 180 ಕಾಯಿನ್ ಕೊಡ್ತಾರೆ. ಹಾಗೆ ಮತ್ತು ಒಬ್ಬರು ಎಕ್ಸಾಂಪಲ್ಲು ಒಬ್ರು 6 ಮಾಡಿರ್ತಾರೆ, ಒಬ್ರು 5 ಮಾಡಿರ್ತಾರೆ, 5 ಬಾರಿ ಮಾಡಿರ್ತಾರೆ, ಮತ್ತು 4 ಬಾರಿ ಮಾಡಿರ್ತಾರೆ, 2 ಬಾರಿ ಮಾಡಿರ್ತಾರೆ. ಈ ಥರ ಇರ್ತಾರಲ್ಲ, ಅಂಥವ್ರಿಗೆ 180 ಕಾಯಿನಲ್ಲಿ ಡಿವೈಡ್ ಮಾಡಿ ಕೊಡ್ತಾರೆ. ಅಂದರೆ 5 ಸರ್ಕಲ್ ಮಾಡಿದರೆ ಈ ಥರ, ಮತ್ತು 5 ಸೈಕಲ್ಸ್ ಮಾಡಿದರೆ ಈ ಥರ, ಮತ್ತು 3 ಸೈಕಲ್ಸ್ ಮಾಡಿದರೆ ಇಷ್ಟು ಅಂತ ಈ ರೀತಿ ಡಿವೈಡ್ ಮಾಡಿ ಕೊಡ್ತಾರೆ. ಇದು ನೆಕ್ಸ್ಟು ಅಪ್ಡೇಟಲ್ಲಿ ಈಗ ಬರುತ್ತೆ. ನನ್ನ ಕೆಳಗಡೆ ಯಾರ್ಯಾರು ಜಾಯ್ನ್ ಆಗಿದ್ರು ನಾನೇ ಗ್ರೂಪು ಒಬ್ಬೊಬ್ಬರನ್ನ 5 ಜನನ ನಾನೇ ಗ್ರೂಪ್ ಮಾಡಿ ಮೈನಿಂಗ್ ಮಾಡಬೇಕು ರೀತಿಯಲ್ಲಿ ನಿರಂತರವಾಗಿ ಮೈನಿಂಗ್ ಮಾಡಬೇಕು, ಕಡ್ಡಾಯವಾಗಿ ಮಾಡಬೇಕು, ಬಿಡಬಾರ್ದು. ಇಂಥದ್ದು 30 ಜನ ಇದ್ರಲ್ಲ, ನಾನೇ ಡಿವೈಡ್ ಮಾಡಿ ಮಾಡ್ತೀನಿ. ಎಲ್ಲರೂ ಮೈನಿಂಗ್ ಮಾಡಿಕೊಡಿ. ಇದೊಂದು ಮಾಹಿತಿ. ನೆಕ್ಸ್ಟು ನಾವೀಗ ಮೈನಿಂಗ್ ಮಾಡ್ತಾ ಇರೋದು ITLG ಕಾಯಿನ್ನು. ನಾವು ಈಗ ಪ್ರೆಸೆಂಟ್ ಮೈನಿಂಗ್ ಮಾಡ್ತಾ ಇರೋದು ITLG ಕಾಯಿನ್ ಅಂತ. ಈ ಕಾಯಿನಿಂದ ನಮಗೆ ನೆಕ್ಸ್ಟು ITL ಕಾಯಿನ್ನ ಫ್ರೀಯಾಗಿ ಕೊಡ್ತಾರೆ. ಅಂದರೆ ನಾವು ಮಾಡ್ತಾ ಇರೋ ITLG ಕಾಯಿನ್ನು ನಾವು ಎಷ್ಟು ಅರ್ನಿಂಗ್ ಮಾಡಿಕೊಂಡ್ರೆ 10,000 ಮಾಡಿಕೊಂಡ್ರೆ 1,000 ಎಕ್ಸಾಂಪಲ್ಲು ITL ಕೊಡ್ಬೋದು. ಆ ರೀತಿ ITLG ನಾವು ITLG ಮೈನಿಂಗ್ ಮಾಡಿದ್ರೆ ITL ಕೊಡ್ತಾರೆ. ಒಂದು ಕ್ಲಿಕ್ ಮಾಡಿದ್ರೆ 2 ಕಾಯಿನ್ ಬರ್ತವೆ, 2 ಲಿಸ್ಟ್ ಆಗ್ತವೆ. ಇದರಿಂದ ನಾವು ಪ್ರಾಫಿಟ್ ತಗೋಬೋದು. ಇದೇನು ನಾವೇನು ಬಿಸ್ನೆಸ್ ಅಲ್ಲ, ಇನ್ನೊಂದಲ್ಲ, ದುಡ್ಡು ಹಾಕಿ ಇದು ಮಾಡ್ಕೋಬೇಕಪ್ಪ ಅನ್ನೋದಕ್ಕೆ ಇದು ಫ್ರೀಯಾಗಿ ಬರೋದು. ಇದನ್ನು ಎಲ್ಲರೂ ಸದುಪಯೋಗಪಡಿಸ್ಕೊಳ್ಳಿ. ಇಂಥ ಆಪರ್ಚುನಿಟಿ ಮತ್ತೆ ಸಿಗಲ್ಲ.
ಮತ್ತು ಇನ್ನೊಂದು ವಿಚಾರ ಅಂತಂದರೆ ಈ ಪ್ರೈಸ್ಗಳು ಬಂದು ಎಕ್ಸಾಂಪಲ್ ನಾನು ಹೇಳಬೇಕಾದ್ರೆ ITLG ಕಾಯಿನ್ ಇದೆಯಲ್ಲ, ಅದು ಎಕ್ಸಾಂಪಲ್ ಹೇಳ್ತಾ ಇರೋದು ನಿಮಗೆ. ಇಷ್ಟು ಇರುತ್ತೆ ಅಂತ ನಾನು ಹೇಳ್ತಾ ಇಲ್ಲ. ₹1 ಇದ್ದರೆ ITL ಕಾಯಿನು ₹100 ಇರುತ್ತೆ. ಬಟ್ ಇನ್ನೂ ಒಂದು ವಿಚಾರ ಏನಂತಂದರೆ, ಇಷ್ಟುವರೆಗೂ ಕ್ರಿಪ್ಟೋ ಹಿಸ್ಟ್ರಿಯಲ್ಲೇ ಇಲ್ಲಿವರೆಗೂ ಯಾವುದೇ ಬಿಟ್ಕಾಯಿನ್ ಆಗಲಿ ಬೈನಾನ್ಸ್ ಆಗಲಿ ಯಾವುದೇ ಕಾಯಿನು ಇಲ್ಲಿವರೆಗೂ ಸ್ಟಾಕ್ ಎಕ್ಸ್ಚೇಂಜ್ನಲ್ಲಿ ಲೀಸ್ಟ್ ಆಗಿಲ್ಲ. ಸ್ಟಾಕ್ ಎಕ್ಸ್ಚೇಂಜ್ನಲ್ಲಿ ಇಲ್ಲಿವರೆಗೂ ಯಾವುದೂ ಲೀಸ್ಟ್ ಆಗಿಲ್ಲ. ಎಕ್ಸಾಂಪಲ್ ಸ್ಟಾಕ್ ಎಕ್ಸ್ಚೇಂಜ್ ಅಂದರೆ ನಿಮ್ಗೆ ಗೊತ್ತಲ್ವಾ, ಶೇರ್ ಮಾರ್ಕೆಟ್ ಅಂತಾರೆ. ಶೇರ್ ಮಾರ್ಕೆಟಲ್ಲಿ ಇಲ್ಲಿವರೆಗೂ ಯಾವುದೇ ಕಾಯಿನು ಕ್ರಿಪ್ಟೋ ಕಾಯಿನು ಲೀಸ್ಟ್ ಆಗಿಲ್ಲ. ಇಂಟರ್ಲಿಂಕು ITL ಕಾಯಿನನ್ನು ಲೀಸ್ಟ್ ಮಾಡ್ತಾಯಿದ್ದಾರೆ. ಹಾಗಾಗಿ ಅದ್ರ ಪ್ರೈಸು ಎಷ್ಟಿರುತ್ತೆ ನೀವೇ ಊಹೆ ಮಾಡ್ಕೊಳ್ಳಿ, ನಿಮಗೆ ಬಿಟ್ಟಿದ್ದು. ಅದು ಲೀಸ್ಟ್ ಮಾಡ್ತಾ ಇರೋದು ಕೂಡ ಯಾವುದು, ನ್ಯೂಯಾರ್ಕ್ ಎಕ್ಸ್ಚೇಂಜ್ NYSE ಅಂದರೆ ವರ್ಲ್ಡಲ್ಲಿ ನಂಬರ್ 1 ಎಕ್ಸ್ಚೇಂಜ್ ಅದು. ಅಂಥದ್ರಲ್ಲಿ ಲೀಸ್ಟ್ ಮಾಡ್ತಾಯಿದ್ದಾರೆ. ಹಾಗಾಗಿ ಇದನ್ನು ಯಾರೂ ಬಿಡಬೇಡ್ರಿ, ಖಂಡಿತ ಮೈನಿಂಗ್ ಮಾಡ್ಕೊಳ್ಳಿ ಫ್ರೀ. ಹಾಗಾಗಿ ಹೋಗಿ ಎಲ್ಲರೂ ಮೈನಿಂಗ್ ಮಾಡ್ಕೊಳ್ಳಿ. ನಮ್ಮ ಕನ್ನಡಿಗರು ಯಾಕೋ ಇದಕ್ಕೆ ಜಾಸ್ತಿ ಮನಸ್ಸು ಕೊಡ್ತಾ ಇಲ್ಲ. ಮಾಡ್ಕೋಬೇಕು, ಯಾಕಂದರೆ ಫ್ರೀಯಾಗಿ ಬರೋದು, ನಾವೇನು ದುಡ್ಡನ್ನು ವೇಸ್ಟ್ ಮಾಡೋದಲ್ಲ. ಇವಾಗ ಎಕ್ಸಾಂಪಲು AP ತೆಲಂಗಾಣ ತಗೊಳ್ಳಿ, ಒಂದು ಕುಟುಂಬದಲ್ಲಿ 4-5 ಜನ ಅಂದರೆ ಫ್ಯಾಮಿಲಿ ಮಾಡ್ತಾಯಿದ್ದಾರೆ. ಆದರೆ ಯಾವ ಮಟ್ಟಕ್ಕೆ ಇರಬೇಕು ಇದ್ರ ಅಂದರೆ ಫ್ಯೂಚರ್ ಬೆನಿಫಿಟ್ಟು ಯಾವ ಮಟ್ಟಿಗೆ ಸಿಗುತ್ತೆ ಅನ್ನೋದನ್ನು ಅವ್ರು ಆಲೋಚನೆ ಮಾಡಿಕೊಂಡು ಈಗ ಒಂದು ಕುಟುಂಬದಲ್ಲಿ 4 ಜನ ಇದ್ದರೆ 4 ಜನನೂ ಮಾಡ್ಕೊತಾ ಇದ್ದಾರೆ. ಹಾಗಾಗಿ ಇದನ್ನು ಮಿಸ್ ಮಾಡ್ಕೋಬೇಡಿ. ನಾನು ರೆಫರಲ್ ಕೋಡ್ ಕೊಡ್ತೀನಿ, ಅದ್ರ ಮುಖಾಂತರ ಹೋಗಿ ನೀವು ಜಾಯಿನ್ ಆಗಿ ಮೈನಿಂಗ್ ಮಾಡ್ಕೊಳ್ಳಿ. ಮತ್ತು ಹಾಗೆ ಇನ್ನೊಂದು ವಿಚಾರ, ಏನು ಇದರಲ್ಲಿ ನೀವು ಲಾಗಿನ್ ಆಗಿ ಮೈನಿಂಗ್ ಮಾಡ್ತೀರಲ್ಲ, ಖಂಡಿತ ದಿನಕ್ಕೆ 6 ಟೈಮ್ಸು ಮೈನಿಂಗ್ ಮಾಡಬೇಕು. ಮೈನಿಂಗ್ ಮಾಡಿಕೊಂಡ್ರೆ ಒಳ್ಳೆ ಕಾಯಿನ್ ಅರ್ನಿಂಗ್ ಮಾಡ್ಬೋದು. ಹಾಗಾಗಿ ಇದ್ದರೆ ಮಾತ್ರ ಎಲ್ಲರೂ ಜಾಯ್ನ್ ಆಗಿ ಅಟ್ಲೀಸ್ಟು 2 ಟೈಮ್ಸು 3 ಟೈಮ್ಸ್ ಅನ್ನಾದರೂ ಮೈನಿಂಗ್ ಮಾಡಬೇಕು. ಮೈನಿಂಗ್ ಮಾಡಿಲ್ಲ ಅಂತಂದರೆ ನೀವು ಮೈನಿಂಗ್ ಮಾಡಿರೋ ಕಾಯಿನೆಲ್ಲ ಬರ್ನಿಂಗ್ ಆಗ್ತವೆ ಮತ್ತು ನಿಮ್ಮ ಅಕೌಂಟು ಇನ್ಯಾಕ್ಟಿವ್ ಆಗುತ್ತೆ. ಹಾಗಾಗಿ ಖಂಡಿತ ಮೈನಿಂಗ್ ಮಾಡ್ಕೊಳ್ಳಿ. ಅಂಥವ್ರು ಮಾತ್ರ ರೆಫರ್ ಆಗಿ ಜಾಯಿನ್ ಆಗಿ ಮೈನಿಂಗ್ ಮಾಡ್ಕೊಳ್ಳಿ. ಬಿಟ್ಟರೆ ಬೇರೆಯವರು ಸುಮ್ಮನೆ ಕಾಟಾಚಾರಕ್ಕೆ ಒಂದು ದಿವಸ ಮೈನಿಂಗ್ ಮಾಡಿ 2 ದಿವಸ ಬಿಟ್ಟಾಕೋದು ಇವೆಲ್ಲ ಮಾಡಬಾರ್ದು. ಅಂಥವ್ರಾದರೆ ಇದಕ್ಕೆ ಬರಲೇಬೇಡಿ. ಖಂಡಿತ ನಾನು ಹೇಳ್ತಾ ಮುಂಚೆನೇ ಏನೇ ಇದ್ದರೂ ಅಟ್ಲೀಸ್ಟು ಡೇಗೆ 2 ಟೈಮ್ಸು 3 ಟೈಮ್ಸು ಮೈನಿಂಗ್ ಮಾಡ್ಕೋಬೇಕು. ಮೈನಿಂಗ್ ಮಾಡಿಕೊಂಡ್ರೆ ಕಾಯಿನ್ ಅರ್ನಿಂಗ್ ಆಗ್ತೀವಿ, ಅದರಿಂದ ಒಳ್ಳೆ ಬೆನಿಫಿಟ್ ತಗೊಳ್ಬೋದು. ಹಾಗಾಗಿ ಇದನ್ನು ಒಂದು ಗಮನ ಇಟ್ಕೊಳ್ರಿ. ಓಕೆ ಫ್ರೆಂಡ್ಸ್.